ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹತ್ವದ ಪಂದ್ಯದಲ್ಲಿ ಇಂಡಿಯಾ ಮಹಾ ಎಡವಟ್ಟು. ಭಾರತ ವಿಶ್ವಕಪ್ ಸೆಮಿಫೈನಲಿಂದ ಔಟ ಕ್ವಶನ್ ಮಾರ್ಕ್. ಗಂಭೀರತೆಯೇ ಇಲ್ಲದಂಥ ಸೂರ್ಯ. ಕೋಲ್ಕತ್ತಾದಲ್ಲಿ ಒಂದು ವೇಳೆ ಮಳೆ ಬಂದರೆ ಏನಾಗುತ್ತೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ನಿನ್ನೆ ಗುರುವಾರ ಇಂಡಿಯಾದ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಮತ್ತು ಟೀಮ್ ಇಂಡಿಯಾಕ್ಕೆ ಹೇಳಿ ಮಾಡಿಸಿದಂಥ ದಿನವಾಗಿತ್ತು. ಅದರಲ್ಲೂ ಭಾರತ ಸೆಮಿಫೈನಲ್ಗೆ ಏರುತ್ತಾ, ಭಾರತ ಯಾವ ಮ್ಯಾಚನ್ನು ಅಂದರೆ ಜಿಂಬಾಬ್ವೆ ವಿರುದ್ಧ ಮ್ಯಾಚನ್ನು ಎಷ್ಟು ಅಂತರದಿಂದ ಗೆಲ್ಲಬೇಕು, ಜೊತೆಗೆ ವೆಸ್ಟ್ ಇಂಡೀಸ್ ತಂಡ ಸೌತ್ ಆಫ್ರಿಕಾ ವಿರುದ್ಧ ಎಷ್ಟು ಅಂತರದಿಂದ ಸೋಲಬೇಕು, ಎಲ್ಲವೂ ಕೂಡ ಕಾಕತಾಳೀಯವೆಂಬಂತೆ ಎಲ್ಲ ಅನೇಕ ಈ ಪರ್ಮಂಟೇಷನ್ ಕಾಂಬಿನೇಷನ್ ಅಂತಾರಲ್ಲ, ಆ ಲೆವೆಲ್ಗೆ ಒಂದು ಲೆಕ್ಕಾಚಾರ ಕಳೆದ 3-4 ದಿನಗಳಿಂದ ಹರಿದಾಡ್ತಾನೆ ಇತ್ತು. ಆದರೆ ನಿನ್ನೆ ಗುರುವಾರ ಎಲ್ಲವೂ ಕೂಡ ಇಂಡಿಯಾದ ಪರವಾಗಿತ್ತು. ಮೊದಲ ಪಂದ್ಯದಲ್ಲಿ ಅಂದರೆ ನಿನ್ನೆ ಮೊದಲ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು ಹೀನಾಯವಾಗಿ 9 ವಿಕೆಟ್ಗಳಿಂದ ಸೋಲಿಸಿ ಪರೋಕ್ಷವಾಗಿ ಭಾರತಕ್ಕೆ ಹೆಲ್ಪ್ ಮಾಡ್ತು. ಭಾರತ ಕೂಡ ಒಂದು ಲೆಕ್ಕದಲ್ಲಿ ಹರಿಣಿಗಳಿಗೆ ಅಂದರೆ ಸೌತ್ ಆಫ್ರಿಕಾಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ. ಆ ಲೆವೆಲ್ಗೆ ದಕ್ಷಿಣ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು ಹೀನಾಯವಾಗಿ ಸೋಲಿಸ್ಬಿಡ್ತು. ಅದಾದ ನಂತರ ಆತ್ಮವಿಶ್ವಾಸ, ಆತ್ಮಬಲ, ಜೊತೆಗೆ ಸೆಮಿಫೈನಲ್ಗೆ ಇರಲೇಬೇಕೆನ್ನುವಂಥ ಕನಸನ್ನು ಕಂಡು ಮೈದಾನಕ್ಕೆ ಇಳಿಯಲ್ಪಟ್ಟಂಥ ಭಾರತ ಭರ್ಜರಿ ಬ್ಯಾಟಿಂಗ್, ಅಂದರೆ ಇನ್ನೇನು ಕೇವಲ 4 ರನ್ ಇತ್ತಂದರೆ ವಿಶ್ವಕಪ್ ವರ್ಲ್ಡ್ ಕಪ್ T20 ಪಂದ್ಯಾವಳಿಯಲ್ಲಿ ಹೈಯೆಸ್ಟ್ ರನ್ ಗೆಟ್ಟರೆ ಇಂಡಿಯಾನೇ ಆಗ್ತಿತ್ತು. ಕೇವಲ 4 ರನ್ನಿಂದ ಆ ಒಂದು ದಾಖಲೆ ಕೂಡ ನಮ್ಮ ಪಾಲಿಗೆ ಬರಲಿಲ್ಲ. ಅದು ಏನೇ ಆಗಲಿ, ಭಾರತಕ್ಕೆ ಒಂದು 256 ರನ್ ಬಂದಂಥ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಯಾವ ಲೆವೆಲ್ಗೆ ಆಡಿದ್ರು ಅಂದರೆ ಎಲ್ಲೂ ಕೂಡ ನಾವು ಸೋಲಬಾರ್ದು, ಎಲ್ಲೂ ಕೂಡ ಜಿಂಬಾಬ್ವೆ ತಂಡವನ್ನು ಆಟ ಆಡಲಿಕ್ಕೆ ಬಿಡಬಾರ್ದು, ನಾವೊಂದು ಒಳ್ಳೆಯ ಮಾರ್ಜಿನಿಂದ 150-170 ರನ್ ಅಂತರದಲ್ಲಿ ಗೆಲ್ಲಬೇಕು. ಆ ಮುಖಾಂತರ ವೆಸ್ಟ್ ಇಂಡೀಸ್ ತಂಡದ ರನ್ ರೇಟನ್ನು ನಾವು ಪುಡಿ ಮಾಡಬೇಕು. ಮತ್ತು ಒಂದು ವೇಳೆ ಮುಂದಿನ ಪಂದ್ಯದಲ್ಲಿ ಕೋಲ್ಕತ್ತಾದಲ್ಲಿ ಮಳೆ ಬಂದರೂ ಕೂಡ ನಮ್ಮ ರನ್ ರೇಟ್ ಚೆನ್ನಾಗಿರಬೇಕು. ಮತ್ತು ಪಂದ್ಯ ಒಂದು ವೇಳೆ ಡ್ರಾವ್ ಆದರೂ ಕೂಡ ನಾವು ವಿಶ್ವಕಪ್ನ ಸೆಮಿಫೈನಲ್ಗೆ ಏರಲೇಬೇಕೆನ್ನುವ ಹಠ ಬ್ಯಾಟಿಂಗ್ ಮಾಡುವಾಗ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇತ್ತು. ಹಾರ್ದಿಕ್ ಪಾಂಡ್ಯ ಸೀರಿಯಸ್ನೆಸ್ ಆಗಿರ್ಬೋದು, ತಿಲಕ್ ವರ್ಮಾ ಅವರ ಒಂದು ಕ್ಲಾಸಿ ಆಫ್ ಸೈಡ್ ಮತ್ತು ಆನ್ ಸೈಡ್ ಬ್ಯಾಟಿಂಗ್ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಅವರ ಆಫ್ ಸೈಡಿಗೆ ಬಂದ ಬಾಲನ್ನು ಲೆಗ್ ಸೈಡಲ್ಲಿ ಸಿಕ್ಸ್ ಹೊಡೋದಾಗಿರ್ಬೋದು, ಇಶಾನ್ ಕಿಶನ್ ಅವರ ಸ್ಟ್ರೇಟ್ ಹಿಟ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಅವರ ಕೂಲ್ ಬ್ಯಾಟಿಂಗ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್ ಅವರ ಸ್ಟಾರ್ಟಿಂಗ್ ಓಪನಿಂಗ್ ಸ್ಟ್ರೈಕ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಕಡೆ ಅನಿಸಿದಾಗ ಎಲ್ಲೂ ಕೂಡ ಸ್ವಾರ್ಥಕ್ಕೆ ಆಡ್ತಾ ಇಲ್ಲ, ಟೀಮ್ ಇಂಡಿಯಾಕ್ಕಾಗಿ ಕಂಪ್ಲೀಟಾಗಿ ಆಡ್ತಾ ಇದ್ದ ಎನ್ನುವಂಥ ಒಂದು ಮನೋಭಾವನೆ ಮ್ಯಾಚ್ ನೋಡ್ತಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಬಂದಿತ್ತು. ಅಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಮಿಸ್ಟೇಕ್ ಆದರೂ ಕೂಡ ಆ ಟೋಟಲ್ ಸ್ಕೋರ್ ನೋಡಿದಾಗ ಓಕೆ ಅಂತು. ಯಾಕಂದರೆ ನಿಮಗೆ ಒನ್ ಡೇ ಅಂತ ಬಂದಾಗ ಯಾವೆಲ್ಲ ಬ್ಯಾಟ್ಸ್ಮನ್ಗಳಿದ್ರೂ ಕೂಡ ಈಗಲೂ ಕೂಡ ವಿರಾಟ್ ಕೊಹ್ಲಿ ನಂಬರ್ 3 ಬರ್ತಾರೆ. ಓಪನರ್ಗಳು ಚೇಂಜ್ ಆಗ್ತಾನೆ ಇರ್ತಾರೆ. 4th ಪ್ಲೇಸ್ ಚೇಂಜ್ ಆಗುತ್ತಂದರೆ ವಿರಾಟ್ ಕೊಹ್ಲಿ ಎನ್ನುವಂಥ ವ್ಯಕ್ತಿ 3ನೇ ಪ್ಲೇಸಲ್ಲಿ ಬರ್ತಾರೆ. ಯಾಕಂದರೆ ಆ ಪ್ಲೇಸನ್ನು ಅಲ್ಲಾಡಿಸ್ಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅವರು ಸಿಂಗಲ್ ತೆಗಿತಾರೆ, ಡಬಲ್ ತೆಗಿತಾರೆ, ಜೊತೆಗೆ 4 ಹೊಡಿತಾರೆ ಮತ್ತು ಚೇಸ್ ಮಾಸ್ಟರ್ ಅಂತ ಹೇಳ್ಬೋದು. ಮತ್ತು ಅವರು ಆ ಪೊಸಿಷನ್ನ ಅಷ್ಟು ಅಲ್ಲಾಡಿಸ್ಲಿಕ್ಕಾಗಲ್ಲ, ಅಷ್ಟು ಚೆಂದಾಗಿ ಆಡ್ತಾರೆ. ಹಾಗೆ T20ಯಲ್ಲೂ ಕೂಡ ತಿಲಕ್ ವರ್ಮಾ ಎನ್ನುವಂಥ ಒಬ್ಬ ಕ್ಲಾಸಿ ಬ್ಯಾಟ್ಸ್ಮನನ್ನು 3rd ಪ್ಲೇಸಲ್ಲಿ ಬಿಟ್ಟು ಸಡನ್ನಾಗಿ ಅವರನ್ನು 5ನೇ ಪ್ಲೇಸಲ್ಲಿ 6ನೇ ಪ್ಲೇಸಲ್ಲಿ ಆಡಿಸ್ತಾರಂದರೆ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಕ್ವಶನ್ ಮಾಡಿದ್ರು. ಅಂದರೆ ಕ್ರಿಕೆಟ್ ವಿಶ್ಲೇಷಣೆ ಮಾಡುವಂಥ ಅನೇಕರು ಕೂಡ ವಿಶ್ಲೇಷಣೆ ಮಾಡಿದ್ರು. ಯಾಕಂದರೆ ನೀವು ಇಶಾನ್ ಕಿಶನ್ ಅವರ ಬದಲಾಗಿ ಆ ಪ್ಲೇಸಲ್ಲಿ ಸಂಜು ಸ್ಯಾಮ್ಸನ್ ಅವ್ರನ್ನ ಆಡಿಸ್ಬೇಕಂದ್ರೆ ಇಶಾನ್ ಕಿಶನ್ ಅವ್ರನ್ನ ನೇರವಾಗಿ ನೀವು 5ನೇ ಪ್ಲೇಸಲ್ಲಿ ಹಾಕ್ಬೋದಿತ್ತು. ಯಾಕೆ ತಿಲಕ್ ವರ್ಮಾ ಅವ್ರನ್ನ 6ನೇ ಪ್ಲೇಸಲ್ಲಿ ಹಾಕಿ ನೀವು ಇಶಾನ್ ಕಿಶನ್ ಅವ್ರನ್ನ 1 ಡೌನ್ ತರುವಂಥ ಉದ್ದೇಶ ಏನಿತ್ತು ಎನ್ನುವಂಥ ಒಂದು ಗೊಂದಲ ಇತ್ತು. ಆದರೆ ಇಂಡಿಯಾದ ಬ್ಯಾಟಿಂಗ್ ಲೆವೆಲನ್ನು ನೋಡಿದಾಗ ಎಲ್ಲವೂ ಕೂಡ ಮರೆಯಾಗಿತ್ತು. ಇದು ಒಂದು ಚಿಕ್ಕ ಪಾಯಿಂಟ್ ಟು ಬಿ ನೋಟೆಡ್. ಅದಾದ ನಂತರ ಯಾಕೋ ಭಾರತ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡ್ತು. ನೋಡಿ, ಭಾರತ ಜಿಂಬಾಬ್ವೆ ವಿರುದ್ಧ 77 ರನ್ಗಳ ಅಂತರದಿಂದ ಜಯ ಸಾಧಿಸಿತು, .2 ಮಾಡ್ತು. ಮತ್ತು ಮಾರ್ಚ್ 1ನೇ ತಾರೀಕು ಕೋಲ್ಕತ್ತಾದಲ್ಲಿ ನಡೆಯುವಂಥ ವೆಸ್ಟ್ ಇಂಡೀಸ್ ವಿರುದ್ಧ ಈಡನ್ ಗಾರ್ಡನ್ನಲ್ಲಿ ನಡೆಯುವಂಥ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಆಡುತ್ತೆ. 2 ತಂಡಕ್ಕೂ ಒಂದು ಒಳ್ಳೆ ಹೋಪ್ಸ್ ಇದೆ. 2 ತಂಡ ಗೆಲ್ಲುವಂಥ ಒಂದು ಪೈಪೋಟಿ ಮಾಡಿದೆ. ಅಲ್ಲಿ ಯಾರು ಗೆಲ್ತಾರೆ ಅವರು ಸೆಮಿಫೈನಲ್ ಹೋಗ್ತಾರೆ. ಬೀಯಿಂಗ್ ಎನ್ ಕ್ರಿಕೆಟ್ ವಿಶ್ಲೇಷಕರಾಗಿ ನಾವು ಮಾತಾಡೋದಾದರೆ, ಆದರೆ ಭಾರತ ತನ್ನ ಗೆಲುವಿನ ಅಂತರವನ್ನು ಸರಿಸುಮಾರು 30-40 ರನ್ಗಳನ್ನ ಜಾಸ್ತಿ ಅಂತರದಿಂದ ಗೆಲ್ಲಬಹುದಿತ್ತು. ಈಗ 72 ರನ್ನಿಂದ ಗೆದ್ದಿದೆ. ಆದರೆ ಎಲ್ಲೋ ಒಂದು ಕಡೆ
ನಾವು ಕ್ರಿಕೆಟ್ ಪ್ರಾಕ್ಟೀಸಲ್ಲಿ ಮಾಡಬೇಕಾದಂಥ ಒಂದು ಎಕ್ಸ್ಪೆರಿಮೆಂಟನ್ನು ನೇರವಾಗಿ ಇಂಪಾರ್ಟೆಂಟ್ ಮ್ಯಾಚ್ನಲ್ಲಿ ಮಾಡೋದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ನೋಡೋರಿಗೆ ಒಂಥರ ಅಸಹ್ಯ ಹೊಡಿಸ್ಬಿಡ್ತು. ನಿನ್ನೆ ಆಗಿದ್ದು ಕೂಡ ಅದೇ. ಒಂದು ಕಡೆ ಜಿಂಬಾಬ್ವೆ ಅವರು ಸ್ಲೋ ಆಗಿ ಬ್ಯಾಟಿಂಗ್ ಮಾಡ್ತಿದ್ರು, ಇಂಡಿಯಾದವರು ಕೂಡ ಆ ಬಾಲಿಂಗ್ ಮಾಡುವಾಗ ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಬೂಮ್ರಾ, ಹಾರ್ದಿಕ್ ಮತ್ತು ಹರ್ಷದೀಪ್ ಸಿಂಗ್ ಅವರ ಬಾಲಿಂಗ್ ಅವರು ಸೀರಿಯಸ್ ಆಗಿತ್ತು. ಆದರೆ ಸ್ಪಿನ್ನರ್ಗಳಾಗಲಿ ಅಥವಾ ನಮ್ಮ ಮೀಡಿಯಂ ಫೇಸರ್ ಆಗಲಿ ಬೌಲಿಂಗ್ ಮಾಡುವಾಗ ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ. ವರುಣ್ ಚಕ್ರವರ್ತಿಯವರು ಪದೇ ಪದೇ ಫೇಲ್ ಆಗ್ತಿದ್ದಾರೆ. ಅವ್ರ ಮೇಲೂ ಒಂದು 2 ಓವರ್ ಕಟ್ ಮಾಡುವಂಥ ಒಂದು ಇದಕ್ಕೆ ಹೋಗಿಲ್ಲ, ಅವರನ್ನು 4 ಓವರ್ ಹಾಕ್ಸ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬೌಲಿಂಗ್ ಮಾಡುವಾಗ ಅಥವಾ ನಮ್ಮ ಫೀಲ್ಡಿಂಗ್ ವಿಭಾಗದಲ್ಲಿ ಅಥವಾ ನಾವು ಸೆಕೆಂಡ್ ಬೌಲಿಂಗ್ ಮಾಡುವಾಗ ಎಲ್ಲೋ ಒಂದು ಕಡೆ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಗಂಭೀರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಗಂಭೀರತೆಯನ್ನು ಕಂಡುಕೊಳ್ಳೇ ಇಲ್ಲ. ಯಾವ ಲೆವೆಲಿಗೆ ಆಯ್ತಂದರೆ ಕೊನೆಯದಾಗಿ ನಾವಿನ್ನು 100-110 ರನ್ನಿಂದ ಗೆಲ್ತೇವೆ ಅನ್ನುವಂಥ ಹಂತದಲ್ಲಿದ್ದಾಗಲೂ ಕೂಡ ಶಿವಮ್ ದುಬೆ ಎನ್ನುವಂಥ ಒಬ್ಬ ಲಯವಿಲ್ಲದಂಥ, ಅಂದರೆ ಅವರು ಆ್ಯಕ್ಚುಲಿ ಒಳ್ಳೆ ಬ್ಯಾಟ್ಸ್ಮನ್, ಆದರೆ ಬೌಲಿಂಗ್ನಲ್ಲಿ ಈಗ ಲಯವಿಲ್ಲದಂಥ ಶಿವಮ್ ದುಬೆಯನ್ನು ಬರೋಬ್ಬರಿ 2 ಓವರ್ ಕೊಡ್ತಾರೆ. 1 ಓವರ್ನಲ್ಲಿ 26 ರನ್. ಓಕೆ, ನೀವು ಸರಿಯಾಗಿ ಬೌಲಿಂಗ್ ಹಾಕಿದಾಗ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್ ಆಗಿದ್ರು 6 ಹೊಡಿತಾರೆ. ಆದರೆ ನೀವು ಹಾಕಿದಂಥ ಬೌಲರ್ ಬ್ಯಾಟ್ಸ್ಮನ್ ತಲೆ ಮೇಲೆ ಹೋಗಿದ್ದು, ವೈಡ್ ಆಗಿದ್ದು, ಫ್ರೀ ಹಿಟ್ ಆಗಿದ್ದು ಎಲ್ಲವೂ ಕೂಡ ಒಂದು ಲಯವಿಲ್ಲದ ಬೌಲಿಂಗ್ ಎನ್ನುವುದು ಕಾಣ್ತಾನೆ ಇತ್ತು. ಅಂಥವರಿಗೆ 2 ಓವರ್ ಕೊಟ್ಕೊಂಡು 46 ರನ್ನನ್ನು ಹೊಡೆಸ್ಕೊಂಡು ಭಾರತದ ಗೆಲುವಿನ ಅಂತರವನ್ನು ಕಡಿಮೆ ಮಾಡಿಕೊಂಡು ಈ ರನ್ ರೇಟನ್ನು ಸ್ವಲ್ಪ ಮಟ್ಟಿಗೆ ಹಿಂದೆ ಹಾಕಿದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕ್ರಿಕೆಟ್ ಅಭಿಮಾನಿಗಳನ್ನು ಮತ್ತು ಕ್ರಿಕೆಟ್ ಪ್ರಿಯರನ್ನು ಮತ್ತು ಈ ಕ್ರಿಕೆಟ್ ವಿಶ್ಲೇಷಕರನ್ನು ಅಥವಾ ನಾವು ವೆಸ್ಟ್ ಇಂಡೀಸ್ಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡ್ತಿದ್ದೇವೆ ಅನ್ನುವಂಥ ಅನುಮಾನ ಕೂಡ ಬಂದುಬಿಡ್ತು. ಹಾಗಾಗಿ ಆ ವಿಷಯದಲ್ಲಿ ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಮಹಾ ಎಡವಟ್ಟನ್ನು ಮಾಡಿಕೊಂಡ್ರು. ಅದು ಇಂಪಾರ್ಟೆಂಟ್ ಮ್ಯಾಚ್ನಲ್ಲಿ, ಮಹತ್ವದ ಪಂದ್ಯದಲ್ಲಿ ಇಂಡಿಯಾ ಎಡವಟ್ಟು. ಹೀಗಾಗಿ ಮುಂದೆ ಒಂದು ವೇಳೆ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಕೋಲ್ಕತ್ತಾದಲ್ಲಿ ಏನಾದರೂ ಮಳೆ ಬಂದ್ಕೊಂಡು ಪಂದ್ಯ ರದ್ದಾಗಿ ಇಬ್ಬರಿಗೂ ಒಂದೊಂದು ಪಾಯಿಂಟನ್ನು ಬಂದುಬಿಟ್ರೆ ಆಗ ವೆಸ್ಟ್ ಇಂಡೀಸ್ ತಂಡ ನೇರವಾಗಿ ಸೆಮಿಫೈನಲ್ಗೆ ಹೋಗುತ್ತೆ. ಹಾಗಾಗಿ ಅಂಥ ಏನಾದರೂ ಸಂದರ್ಭ ಬಂದುಬಿಟ್ರೆ ಇಂಡಿಯಾ ಸೆಮಿಫೈನಲಿಂದ ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಕೆಲವೊಂದು ಅಪ್ಡೇಟ್ಸನ್ನು ಮುಂದೆ ಹೇಳ್ತೇನೆ. ಅದಕ್ಕಿಂತ ಕೆಲವೊಂದು ನಿಮ್ಗೆ ಹೇಳ್ತೇನೆ. ಗಂಭೀರ್ ಎಡವಟ್ಟು ಏನಂದರೆ, ತಿಲಕ್ ವರ್ಮಾ ಅವರನ್ನು 3ನೇ ಪ್ಲೇಸಿಂದ 6ನೇ ಪ್ಲೇಸಿಗೆ ಹಾಕಿದ್ದು. ಓಕೆ, 6ನೇ ಪ್ಲೇಸ್ ಅವರು ಬ್ಯಾಟಿಂಗ್ ಮಾಡಿದ್ರು, ಆದರೆ ಪದೇ ಪದೇ ಎಕ್ಸ್ಪೆರಿಮೆಂಟ್ ಮಾಡೋದಿದೆಯಲ್ಲ, ಅದು ಇಂಥ ಮಹತ್ವದ ಘಟ್ಟದಲ್ಲಿ ಅದು ತಪ್ಪಾಗುತ್ತೆ. ಎರಡನೇದಾಗಿ ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಮನ್ಸು ಮಾಡಿ ಶಿವಮ್ ದುಬೆ ಎನ್ನುವಂಥ ಒಬ್ಬ ಲಯ ಇರದಂಥ ಬೌಲರ್ಗೆ ಬೌಲಿಂಗ್ ಕೊಟ್ಟು ಸರಿಸುಮಾರು 46 ರನ್ಗಳನ್ನು ಹೊಡೆಸ್ಕೊಂಡು 30ಕ್ಕೂ ಹೆಚ್ಚು ರನ್ನನ್ನು ಕೊಟ್ಟರು. ಅದೇ ವಿಚಾರದಲ್ಲಿ ನೋಡೋದಾದರೆ ಹಾರ್ದಿಕ್ ಪಾಂಡ್ಯ ಮತ್ತು ಬೂಮ್ರಾ ಅವರು 3 ಓವರ್ಗಳನ್ನು ಹಾಕಿ ಕೇವಲ 21 ರನ್ಗಳನ್ನು ಮಾತ್ರ ಕೊಟ್ಟಿದ್ರು. ಅವರಿಬ್ಬರಲ್ಲಿ ಒಂದೊಂದು ಓವರ್ ಕೊಟ್ಟಿದ್ರೆ ಅವ್ರನ್ನ 10-15 ರನ್ ಕೊಡೋರು. ಹಾಗಾಗಿ ನಮ್ಮ ಗೆಲುವಿನ ಅಂತರ ಸರಿಸುಮಾರು 103ರಿಂದ 110 ರನ್ಗಳ ಗೆಲುವಿನ ಅಂತರ ಆಗ್ತಿತ್ತು ಮತ್ತು ಈಗಿರುವ ಮೈನಸ್ ರನ್ ರೇಟ್ನಿಂದ ಪ್ಲಸ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು. 256 ರನ್ನನ್ನು ಹೊಡೆದ ನಂತರ ಭಾರತ ಏನಾದರೂ ಮನ್ಸು ಮಾಡಿ ಒಳ್ಳೆಯ ಬೌಲಿಂಗನ್ನು, ಒಳ್ಳೆಯ ಒಂದು ಹಿಡಿತವನ್ನು ಸಾಧಿಸಿದರೆ ಸರಿಸುಮಾರು 120-130 ರನ್ಗೆ ಏನಾದರೂ ಆಲ್ ಔಟ್ ಮಾಡಿದರೆ ಭಾರತ ವೆಸ್ಟ್ ಇಂಡೀಸ್ ತಂಡದ ರನ್ ರೇಟನ್ನು ಬೀಟ್ ಮಾಡಿ ನಂಬರ್ 2ನೇ ಸ್ಥಾನದಲ್ಲಿ ನಿನ್ನೆನೇ ಇರ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಬ್ಯಾಟಿಂಗ್ ಮಾಡಿದ ನಂತರ ನಾವು ಗೆಲ್ತೇವೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಭಾರತದ ಬೌಲರ್ಗಳು, ಭಾರತದ ಫೀಲ್ಡರ್ಗಳು, ಭಾರತದ ಕೋಚ್ ಮತ್ತು ಭಾರತದ ಕ್ಯಾಪ್ಟನ್ ಥಿಂಕ್ ಮಾಡಿದ್ರೆ ವಿನಃ ನಮಗೆ ರನ್ ರೇಟ್ ಜಾಸ್ತಿ ಆಗಬೇಕು, ಇವರನ್ನು 100 ರನ್ಗಳ ಒಳಗಾಗಿ ಕಟ್ಟಾಕಬೇಕು ಅನ್ನುವಂಥ ಮನಸ್ಸನ್ನು ಮಾಡ್ದಂಗೆ ನಿನಗೆ ಕಾಣ್ತಾನೆ ಇರಲಿಲ್ಲ. ಅದಕ್ಕೆ ಮುಖ್ಯವಾದಂಥ ಉದಾಹರಣೆ ಅಂದರೆ ಶಿವಮ್ ದುಬೆ ಎನ್ನುವಂಥ ಲಯವಿಲ್ಲದ ಬೌಲರ್ಗೆ ಬರೋಬ್ಬರಿ 2 ಓವರ್ಗಳನ್ನ ಕೊಟ್ಟು 46 ರನ್ಗಳನ್ನು ಚರ್ಚಿಸಿಕೊಂಡಿದ್ದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಸೆಮಿಫೈನಲ್ ಅಂದರೆ ಅದು ಸೆಮಿಫೈನಲ್ ಹೋಗಲಿಕ್ಕೆ ಒಂದು ಕ್ವಾರ್ಟರ್ ಫೈನಲ್ ಥರ ಇದೆ. ಅದು ವೆಸ್ಟ್ ಇಂಡೀಸ್ ಮತ್ತು ಇಂಡಿಯಾ ತಂಡದ ನಡುವೆ 1ನೇ ತಾರೀಕು 7 ಗಂಟೆಗೆ ಸರಿಯಾಗಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 6ವರೆಗೆ ಟಾಸ್ ಆಗುತ್ತೆ. ಯಾರು ಟಾಸ್ ಆಗ್ತಾರೆ ಅವರು ಬ್ಯಾಟಿಂಗ್ ಪಡೆದುಕೊಳ್ತಾರೆ ಮತ್ತು ಸೆಕೆಂಡ್ ಟಾಸ್ ಹೊತ್ತವರು ನೇರವಾಗಿ ಫೀಲ್ಡಿಂಗನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ನೀವು ಕೋಲ್ಕತ್ತಾದ ಈಡನ್ ಗಾರ್ಡನ್ ಮ್ಯಾಚ್ ಪಿಚ್ ಅಥವಾ ಈಡನ್ ಗಾರ್ಡನ್ ಎನ್ವೈರ್ಮೆಂಟನ್ನು ನೋಡ್ತಾ ಹೋದರೆ ಅದು ವೆಸ್ಟ್ ಇಂಡೀಸ್ ತಂಡಕ್ಕೆ ಹೇಳಿ ಮಾಡಿಸಿದಂಥ ಒಂದು ಕ್ರಿಕೆಟ್ ಸ್ಟೇಡಿಯಂ ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಎನ್ನುವಂಥ IPL ತಂಡದಲ್ಲಿ ಜಾಸ್ತಿ 6ರಿಂದ 7 ವೆಸ್ಟ್ ಇಂಡೀಸ್ ತಂಡದ ಆಟಗಾರರು ಈಗಲೂ ಆಡ್ತಾ ಇದ್ದಾರೆ. ಹಾಗಾಗಿ ವೆಸ್ಟ್ ಇಂಡೀಸ್ ಆಟಗಾರರಿಗೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಅನ್ನುವುದು ಒಂಥರ ಹೋಮ್ ಗ್ರೌಂಡ್ ಥರ ಆಗಿಬಿಟ್ಟಿದೆ. ಅವರಿಗೆ ಈ
ಪ್ರತಿ ಆ ಪಿಚ್ನ ಮೂಲೆ ಮೂಲೆಯೂ ಪ್ರತಿಯೊಂದು ಟ್ರ್ಯಾಕ್ ಕೂಡ ಗೊತ್ತು. ಮಳೆ ಬಂದರೆ ಏನಾಗುತ್ತೆ, ಬಿಸಿಲು ಬಂದರೆ ಏನಾಗುತ್ತೆ, ಫಸ್ಟ್ ಬ್ಯಾಟಿಂಗಲ್ಲಿ ಏನಾಗುತ್ತೆ, ಸೆಕೆಂಡ್ ಬ್ಯಾಟಿಂಗಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ವೆಸ್ಟ್ ಇಂಡೀಸ್ ಆಟಗಾರರಿಗೆ, ವೆಸ್ಟ್ ಇಂಡೀಸ್ ಕೋಚಿಗೆ ಮತ್ತು ವೆಸ್ಟ್ ಇಂಡೀಸ್ ಒಂದು ಟೆಕ್ನಿಕಲ್ ಟೀಮ್ಗೆ ಗೊತ್ತಿದೆ. ಹಾಗಾಗಿ ಕೋಲ್ಕತ್ತಾದ ಈಡನ್ ಗಾರ್ಡನ್ ಪಿಚ್ ವೆಸ್ಟ್ ಇಂಡೀಸ್ ತಂಡಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಒಂದು ಹಳೆಯ ಹಿಸ್ಟ್ರಿಯನ್ನು ನಿಮ್ಗೆ ಹೇಳ್ತೇನೆ. 2016ರ ಒಂದು ಪಂದ್ಯಾವಳಿಯಲ್ಲಿ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ತಂಡ ನೇರವಾಗಿ T20 ವರ್ಲ್ಡ್ ಕಪ್ನ ಫೈನಲ್ಗಿರುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ 155 ರನ್ನಿಗೆ 9 ವಿಕೆಟ್ಗಳನ್ನ ಕಳ್ಕೊಂಡು ಒಂದು ಸವಾಲಿನ ಮೊತ್ತವನ್ನು ವೆಸ್ಟ್ ಇಂಡೀಸ್ಗೆ ಕೊಡುತ್ತೆ. ವೆಸ್ಟ್ ಇಂಡೀಸ್ ತಂಡ ಬ್ಯಾಟಿಂಗ್ ಮಾಡ್ತಾ ಸ್ವಲ್ಪ ವಿಕೆಟ್ಗಳನ್ನ ಕಳ್ಕೊಳ್ಳುತ್ತೆ. ಅಲ್ಲಿ ಮರ್ವಲ್ ಸ್ಯಾಮ್ಯುಲ್ಸನ್ ಅಂತ ಒಬ್ಬ ಬ್ಯಾಟ್ಸ್ಮನ್ ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ. ಜೊತೆಗೆ ಅವರು ನಾಟ್ಔಟಾಗಿ ಉಳ್ತಾರೆ. ವಿಕೆಟ್ ಯಾವ ಲೆವೆಲಿಗೆ ಕಳ್ಕೊಳ್ತಾರೆ ಮತ್ತು ರನ್ ರೇಟ್ ಯಾವ ಲೆವೆಲ್ ಸ್ಲೋ ಆಗುತ್ತಂದರೆ ಕೊನೆಯ ಓವರ್ನಲ್ಲಿ ವೆಸ್ಟ್ ಇಂಡೀಸ್ ತಂಡ ಗೆಲ್ಲಲಿಕ್ಕೆ ಬರೋಬ್ಬರಿ 19 ರನ್ಗಳ ಸವಾಲನ್ನು ಇಂಗ್ಲೆಂಡ್ ಹೊಡುತ್ತೆ. ಆದರೂ ಕೂಡ ತಲೆ ತಗ್ಗಿಸಿದಂಥ, ಕಾನ್ಫಿಡೆನ್ಸ್ ಕಳೆದುಕೊಳ್ಳದಂಥ ವೆಸ್ಟ್ ಇಂಡೀಸ್ ತಂಡ ಕ್ರೀಸ್ನಲ್ಲಿ ಇದ್ದಂಥ ಕಾರ್ಲೋಸ್ ಬ್ರೆತ್ವೇಟ್ ಎನ್ನುವಂಥ ಒಬ್ಬ ಸದೃಢ ಕಾಯ್ದ ಒಬ್ಬ ಆಟಗಾರರ ಬರೋಬ್ಬರಿ 3 ಬಾಲ್ನಲ್ಲಿ 3 ಸಿಕ್ಸರ್ ಹೊಡೆಯುವ ಮುಖಾಂತರ ಆ ರನ್ನನ್ನು ಈಕ್ವಲ್ ಮಾಡ್ತಾರೆ. ಮತ್ತು 3 ಬಾಲ್ಗೆ 1 ರನ್ ಬೇಕಾದಾಗ ಆ 4ನೇ ಬಾಲನ್ನು ಕೂಡ ಸಿಕ್ಸರ್ಗೆ ಹೊಡೆದು ವೆಸ್ಟ್ ಇಂಡೀಸ್ ತಂಡ ಕ್ರಿಕೆಟ್ ವಿಶ್ವಕಪ್ನ T20 ಪಂದ್ಯವನ್ನು ಗೆದ್ದುಬಿಡುತ್ತೆ ಮತ್ತು ಕಪ್ಪನ್ನು ಕೂಡ ಗೆದ್ದುಬಿಡುತ್ತೆ. ಹಾಗಾಗಿ ವೆಸ್ಟ್ ಇಂಡೀಸ್ ತಂಡಕ್ಕೆ ಈಡನ್ ಗಾರ್ಡನ್ ಎನ್ನುವುದು ಒಂಥರ ಸ್ವರ್ಗ ಇದ್ದ ಹಾಗೆ. ಹಾಗಾಗಿ ಮಾರ್ಚ್ 1ಕ್ಕೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅವರು ಪಂದ್ಯವನ್ನು ಗೆಲ್ತಾರೆ. ಆದರೆ ಅದಕ್ಕೆಲ್ಲ ಮಿಕ್ಕ ಒಂದು ವಿಷಯವನ್ನು ನೋಡ್ತಾ ಹೋದರೆ ನಮ್ಮ ಬೌಲರ್, ನಮ್ಮ ಬ್ಯಾಟಿಂಗ್ ಕೋಚ್, ನಮ್ಮ ಒಂದು ಕ್ಯಾಪ್ಟನ್ ಯಾಕೋ ಅಷ್ಟು ಈ ಪಂದ್ಯಾವಳಿಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ. ಕೋಲ್ಕತ್ತಾದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ತುಂಬ ಮ್ಯಾಚ್ ಆಡಿದ್ದಾರೆ. ವರುಣ್ ಚಕ್ರವರ್ತಿ ಅವರಿಗೆ ಅದೊಂಥರ ಹೋಮ್ ಗ್ರೌಂಡ್ ಆಗಿದೆ. ತಿಲಕ್ ವರ್ಮಾ ಅವರು ಆಡಿದ್ದಾರೆ, ಕುಲ್ದೀಪ್ ಯಾದವ್ ಅವರು ಆಡಿದ್ದಾರೆ. ಎಲ್ಲರಿಗೂ ಕೂಡ ಕೋಲ್ಕತ್ತಾದ ಒಂದು ಗ್ರೌಂಡ್ನ ಆಳ ಅಗಲ ಇಂಚಿಂಚು ಮಾಹಿತಿಯು ಗೊತ್ತಿದೆ. ಹಾಗಾಗಿ ನಮ್ಮ ತಂಡ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡದ ನಡುವೆ ಒಂದು ದೊಡ್ಡ ಪೈಪೋಟಿ ನಡೆಯುತ್ತೆ. 170 ರನ್ನನ್ನು ಹೊಡೆದ್ರೆ ಆ ತಂಡ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ನಾವು ಈ ಫೋರ್ಕಾಸ್ಟನ್ನು ನೋಡ್ತಾ ಹೋದರೆ, ಅಂದರೆ ಮಳೆ ಬರುತ್ತಾ ಮಳೆ ಬರಲ್ಲ ಎನ್ನುವ ಒಂದು ವಿಚಾರವನ್ನು ನೋಡ್ತಾ ಹೋದರೆ ಹವಾಮಾನ ಇಲಾಖೆಯಿಂದ ಒಂದು ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ರವಿವಾರ 6 ಗಂಟೆಯಿಂದ 11 ಗಂಟೆ ತನಕ ಒಂದೇ 1% ಕೂಡ ಒಂದು ಮಳೆ ಹನಿ ಬರಲ್ಲ ಎನ್ನುವಂಥ ಒಂದು ಹವಾಮಾನ ಇಲಾಖೆಯ ತಜ್ಞರು ಇದೀಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮ್ಯಾಚ್ ನಡೆಯುತ್ತೆ, ಮ್ಯಾಚ್ ಸಂಪೂರ್ಣ ಆಗುತ್ತೆ ಮತ್ತು ಮ್ಯಾಚ್ ಗೆದ್ದವರು ಸೆಮಿಫೈನಲ್ಗೆ ಹೋಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಭವಿಷ್ಯವನ್ನು ಇಟ್ಕೊಳ್ಳದೆ ನಾವೊಂದು ಸದೃಢವಾಗಿ ನಿಲ್ಲಬೇಕು, ಕಾನ್ಫಿಡೆಂಟ್ ಆಗಿ ನಿಲ್ಲಬೇಕು ಎನ್ನುವಂಥ ಲೆಕ್ಕಾಚಾರ ಇದ್ದರೆ ಜಿಂಬಾಬ್ವೆಯನ್ನು ನಾವು ಸರಿಸುಮಾರು 100 ರನ್ಗೆ ಆಲ್ ಔಟ್ ಮಾಡಿದರೆ ನಾವು ಕೂಡ ವೆಸ್ಟ್ ಇಂಡೀಸ್ ತಂಡಕ್ಕಿಂತ ಮೇಲೆ ರನ್ ರೇಟ್ ಮುಖಾಂತರ ಹೋಗಿ ಏನಾದರೂ ರವಿವಾರದ ಪಂದ್ಯ ಮಳೆಯಿಂದ ರದ್ದಾಗಿ 1 ಪಾಯಿಂಟ್ ಬಂದರೆ ನಾವು ಕೂಡ ಸೆಮಿಫೈನಲ್ಗೆ ಹೋಗುವಂಥ ಆಸೆ ಇತ್ತು. ಇನ್ನೂ ಕೂಡ ಆಸೆ ಜೀವಂತವಾಗಿದೆ. ಆದರೆ ಒಂದೇ ಒಂದು ಬಾಕಿ ಇದೆ, ಅದೇನೆಂದರೆ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಬೇಕು ಮತ್ತು ನಾವು ಸೆಮಿಫೈನಲ್ಗೆ ಏರಬೇಕೆನ್ನುವಂಥ ಆಸೆ ಇದೆ. ಆದರೆ ಆಸೆ ಈಡೇರಬೇಕಂದ್ರೆ ಭಾನುವಾರದ ಪಂದ್ಯ ನಡೆಯಬೇಕು. ಆ ಪಂದ್ಯ ನಡೆದ ನಂತರ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.